ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ನನಗೆ ಚಿಕ್ಕೋಳಿಂದಾಗಿಂದಾನು ಹಲ್ಲಿ ಕಂಡ್ರೆ ಭಯ. ಮನೇಲಿ ಹಲ್ಲಿ ಬಂದ್ರೆ ನಿಧಿ ಓಡಿಸೋಳು. ಇವತ್ತು ಥ್ಯಾಂಕ್ ಯು. ಓಕೆ, ನೀವು ರೆಸ್ಟ್ ತಗೊಳ್ಳಿ. ಕಳೀತಿರೋ ಪ್ರತಿ ಕ್ಷಣನೂ ಯಾವುದೋ ಜನ್ಮದ ಶಾಪದ ತರ ಅನ್ಸ್ತಿದೆ. ಆದ್ರೆ ನೀವ್ ನೋಡಿದ್ರೆ ಏನೂ ಆಗೇ ಇಲ್ಲ ಅನ್ನೋ ತರ ನಗ್ತಾನೆ ಇದ್ದೀರಾ. ಸಾರಿ ನಿಧಿ, ನಿಮ್ಮ ಮನಸ್ಸಲ್ಲಿ ಏನು ಓಡ್ತಿದೆ ಅಂತ ಯೋಚನೆ ಮಾಡಿದ್ರೇ ಭಯ ಆಗುತ್ತೆ. ಈ ಕ್ಷಣದಲ್ಲಿ ನಿಮ್ಮ ಜೊತೆಲಿ ಇರಬೇಕಾಗಿರೋ ನಾನು ಈ ದೂರ ಜಾಸ್ತಿ ದಿನ ಇರಲ್ಲ. ಇನ್ನೆರಡೇ 2 ದಿನ ಇರೋ ಸತ್ಯ ಎಲ್ಲ ನಿಮಗೆ ಹೇಳಿ ನಿಮ್ಮ ಮನಸ್ಸಲ್ಲಿರೋ ಗೊಂದಲನ ಕಡಿಮೆ ಮಾಡ್ತೀನಿ. ಸದ್ಯಕ್ಕೆ ನಾನು ನಿಮ್ಗೇನಾದರೂ ಕಳಿಸ್ಕೊಡ್ಲಾ? ಅದನ್ನು ನೋಡಿದಾಗಾದರೂ ನಾನು ನಿಮ್ಮನ್ನ ನೆನೆಸ್ಕೊತಿದ್ದೀನಿ ಅಂತ ನಿಮಗೆ ಗೊತ್ತಾಗುತ್ತೆ. ಏನು ಆರ್ಡರ್ ಮಾಡಲಿ? ನಾನೊಬ್ಬಳು ತಿನ್ಬಿಟ್ರೆ ಸಾಕ? ನೀನು ಹಸ್ಕೊಂಡಿದ್ಯಾ ತಾನೆ? ಮೊದಲು ನೀ ತಿನ್ನು. ಹಸ್ವಾ ನನಗ್ ನಿನ್ನಷ್ಟೆಲ್ಲ ತಡ್ಕೊಳ್ಳೋ ಶಕ್ತಿ ಇಲ್ಲಪ್ಪ. ಹೊರಗಡೆ ಹೋಗಿದ್ನಲ್ಲ, ತುಂಬಾ ಹಸ್ವಾಗ್ತಿದ್ದು ಅಂತ ಅಲ್ಲೇ ತಿನ್ಬಿಟ್ಟೆ. ಈಗ ನಿನ್ ಮಾತ್ರೆ ತಗೋಬೇಕು, ತಿನ್ನು. ನೋಡು, ನಾವಿಲ್ಲೇ ಇದ್ರೆ ಪ್ರತಿನಿತ್ಯ ಇಂಥ ಪರಿಸ್ಥಿತಿಗಳನ್ನ ಎದುರಿಸ್ಬೇಕಾಗತ್ತೆ. ಆದಷ್ಟು ಬೇಗ ಬೇರೆ ಹೋಗೋ ವ್ಯವಸ್ಥೆ ಮಾಡೋ. ಶಾಂತಿ ಬೇಬಿ, ನಾನು ಇರುವಾಗ ಯಾಕೆ ಯೋಚನೆ ಮಾಡ್ತಿದ್ಯಾ? ನೀನ್ ಇವಾಗ ಯೋಚನೆ ಮಾಡ್ಬೇಕಾಗಿರೋದು ಬರೀ ಆರೋಗ್ಯದ ಬಗ್ಗೆ ಅಷ್ಟೇ. ಮಾತ್ರೆ ತಗೋಬೇಕು, ಬೇಗ ತಿನ್ನು. ನೋಡ್ತಿಡೆ, ನೀನ್ ಇಲ್ಲಿದ್ಯಾ? ಇದೇನಿದು? ಮನೇಲಿ ಅಡಿಗೆ ಮಾಡಿಲ್ವಾ? ಊಟನ ಹೊರಗಡೆಯಿಂದ ತರ್ಸ್ಕೊಂಡ್ರ? ಮಾಲ್ತಿ, ಸುಮತಿ, ಗೀತಾ, ನನ್ನ ಮಾತು ಕೇಳಿಲಿ. ನಂಗೆ ಆಚೆ ಕಡೆ ತಿನ್ಬೇಕು ಅಂತ ಅನ್ನಿಸ್ತು, ಅದಕ್ಕೆ ನಿಧಿ ಹತ್ರ ಹೇಳಿ ತರಿಸ್ಕೊಂಡೆ. ಒದೆ ಕೊಟ್ಬಿಡ್ತೀನಿ ನೋಡು. ಡಾಕ್ಟರ್ ಏನಂತ ಹೇಳಿದಾರೆ? ಮರ್ತೋಯ್ತ ನಿನ್ಗೆ? ಅಲ್ಲ ಕಡೆ, ಹೊರಗಡೆಯಿಂದ ಯಾಕೆ ತರ್ಸ್ ತಿನ್ಬೇಕು? ಮೊದ್ಲು ಯಾಳು ಮುಳಿ ತಿನ್ನೋದೆಲ್ಲ ಬಿಟ್ಬಿಡು. ನಿನ್ಗೆ ಏನಾದ್ರೂ ಬೇಕಾದ್ರೆ ನನ್ನನ್ನು ಕೇಳು, ನಾನು ಮಾಡಿಸ್ಕೊಡ್ತೀನಿ. ಆಯ್ತು ಕಣೆ. ಗುಡ್ಗಳ್ ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ. ಫಂಕ್ಷನ್ ಅಲ್ಲಿ ಇವತ್ತು ನಾನು ತುಂಬಾ ಜನ ಸಿಕ್ಕಿದ್ರು ಕಣೆ. ಅವ್ರ ಬಗ್ಗೆ ಎಲ್ಲ ನಿಮ್ಗೆ ಹೇಳ್ಬೇಕು. ಇರೋರು 5 ನಿಮಿಷ ಬಂದ್ಬಿಡ್ತೀನಿ. ಬೇಡ.